ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್. ಏನಪ್ಪ ಅಂತಂದರೆ, ನನ್ನ ಬರ್ತ್ಡೇಗೆ ನಾನು ಏನು ಗಿಫ್ಟ್ನ ತೊಗೊಳ್ತಾ ಇದ್ದೀನಿ, ನನ್ನ ಸೆಲ್ಫ್ ಗಿಫ್ಟಾಗಿ ಏನನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ, ಏನನ್ನು ತೊಗೊಳ್ತಾ ಇದ್ದೀನಿ ಅಂತಂದರೆ, ಜಸ್ಟ್ ನಾನು ಒಂದಿಷ್ಟು ಥಿಂಗ್ಸ್ನ ನನಗೆ ಬೇಕಾಗಿರೋದು ರಿಕ್ವೈರ್ಮೆಂಟ್ ಇರೋದನ್ನ ನಾನು ನೋಡ್ಕೊಂಡು ಬಂದೆ. ಹಾಗೆ ಮೊನ್ನೆ ನನ್ನ ಮಾಲಿಗೆ ನನ್ನ ಮಗಳ ಜೊತೆ ಹೋಗಿರುವಾಗ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡ್ಬೋದು. ನನ್ನ ಮಗಳಿಗೆ ಮಾಲಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಎಲ್ಲ ಇರುತ್ತಲ್ವ, ಜಸ್ಟ್ ಆಟ ಆಡ್ಸೋಣ ಅಂತ. ಹಾಗೆ ನಾನು ಕ್ಯಾರೆಟ್ ಲೈನ್ಗೆ ಹೋಗಿದ್ದೆ ಕೂಡ. ನನಗೆ ತುಂಬ ಆಸೆ ಇತ್ತು, ಡೈಮಂಡ್ ಏನಾದರೂ ಒಂದು ತೊಗೊಳ್ಳೋಣ, ಏನಾದರೂ ಒಂದು ತೊಗೊಳ್ಳೋಣ ಡೈಮಂಡಲ್ಲಿ, ಅದೇ ಕ್ಯಾರೆಟ್ ಲೈನಲ್ಲಿ ಏನಾದರೂ ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ನನ್ನ ಬರ್ತ್ಡೇಗೆ ಸ್ಪೆಷಲ್ಲಾಗಿ ಏನಾದರೂ ಒಂದು ನನ್ನ ಕಡೆಯಿಂದ ಲೈಕ್ ಸೆಲ್ಫ್ ಗಿಫ್ಟ್ ಅನ್ನೋ ಥರ ಏನಾದರೂ ಒಂದು ತೊಗೊಳ್ಳೋಣ ಅನ್ನೋ ಥರ ನಾನು ಹೋಗಿದ್ದೆ. ನಾನು ಅದೇ ಕ್ಯಾರೆಟ್ ಲೈನಲ್ಲಿ ನಾನು ನೋಡಿದೆ. ಜಸ್ಟ್ ಥಿಂಗ್ಸ್ ನಾನು ಜಸ್ಟ್ ಮಾಂಗಲ್ಯ ಚೈನ್ನ ನೋಡೋಣ, ಲೈಕ್ ರಿಂಗ್ಸ್ನ ನೋಡೋಣ, ಆ ರೀತಿ ಹೋಗಿದ್ದೆ. ಸೊ ನಾನು ಒಂದಿಷ್ಟು ನೋಡಿದ್ದೀನಿ. ಅದರಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದನ್ನ ಫಸ್ಟು ನೀವು ನೋಡ್ಕೊಂಡು ಬನ್ನಿ, ಹೇಗಿದೆ ಏನು ಎತ್ತ ಅಂತ ಫುಲ್ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ಅದೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಅದನ್ನು ತೋರಿಸ್ತೀನಿ. ಜಸ್ಟ್ ನೀವು ನೋಡ್ಕೊಂಡು ಬನ್ನಿ, ಆಮೇಲೆ ಹೇಳ್ತೀನಿ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾಯಿತು, ಏನು ತೊಗೊಂಡ ಇಲ್ವಾ, ಹೇಗೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ, ಹೋಗಿ. ಹಾಂ ಸರಿ, ಕರೆಕ್ಟಾಗಿದೆ. ನನಗೆ ಇವತ್ತು ಮಧ್ಯಾಹ್ನ ಇನ್ನೂ ನೋಡ್ಕೊಂಡು ಬಂದೆ, ಇಲ್ಲಿದ್ರೆ ನೋಡ್ಬಿಡೋಣ ಅಂತ. ಸೊ ಫ್ರೆಂಡ್ಸ್, ನಾನು ನೋಡಿದ್ನಲ್ವ, ಅದೇ ಕ್ಯಾರೆಟ್ ಲೈನಲ್ಲಿ ಜಸ್ಟ್ ಇವಾಗ ನೋಡಿದ್ರಿ ಅಲ್ವಾ ಎಲ್ಲ. ಜಸ್ಟ್ ಒಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ಜಾಸ್ತಿ ಲಾಂಗ್ ವೀಡಿಯೋಗಂತ ತೊಗೊಳ್ಳಿಲ್ಲ. ನಾನು ಶಾರ್ಟ್ ವೀಡಿಯೋಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲಿಪ್ಸ್ನ ತೊಗೊಂಡೆ. ಒಂದು ಸ್ವಲ್ಪನೇ ಇತ್ತು. ಜಸ್ಟ್ ಇದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು 2 ಮಾಂಗಲ್ಯ ಚೈನ್ ನೋಡಿದ್ದೀನಲ್ಲ ಶಾರ್ಟ್ದು, ಅದರಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಹಾಕಿಬಿಟ್ಟು ನೋಡಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ಸಖತ್ತಾಗಿ ಕಾಣಿಸ್ತಾಯಿತ್ತು. ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಇದು ಡೈಮಂಡ್ ಬಂದುಬಿಟ್ಟು ಒಂದು ಸ್ವಲ್ಪ ಲೈಕ್ 1 ಗ್ರಾಮ್ ಅಷ್ಟು, ಲೈಕ್ ಆ ರೀತಿ ಇರುತ್ತಲ್ಲ, 1 ಮಿಲಿಯನ್, ಜಸ್ಟ್ ಹಾಫ್ ಲೈಕ್ ಡೈಮಂಡ್ ಬರೀ 20,000 ಮಾತ್ರ ಇದೆ ಅಂತ ಹೇಳಿದರು. ನನಗೆ ಟೋಟಲಾಗಿ ಕಾಸ್ಟ್ ಆಗಿದ್ದು 45,000 ಹೇಳಿದರು ಅವರು. ಬಟ್ ನಾನು 30,000 ಗೋಲ್ಡ್ ಪ್ರೈಸ್, ಬಟ್ 20,000 ಸಮಥಿಂಗ್ ಅದು ಬಂದುಬಿಟ್ಟು ಡೈಮಂಡ್ ಕಾಸ್ಟ್ ಆಗುತ್ತೆ ಅಂತ ಹೇಳಿದರು. ಮತ್ತು ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಗೋಲ್ಡ್ ರೇಟು, ಡೈಮಂಡ್ ರೇಟು ಜಾಸ್ತಿ ಆದರೆ, ಸೊ ಅವ್ರು ಹೇಳಿದರು ಡೈಮಂಡ್ ರೇಟ್ ಏನಾದರೂ ಜಾಸ್ತಿ ಆದರೆ ನಿಮಗೆ ಅದು ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ. ಬಟ್ ಆನ್ಲೈನಲ್ಲಿ ರಿವ್ಯೂ ನೋಡಿರುವಾಗ, ಕ್ಯಾರೆಟ್ ಲೈನಲ್ಲಿ ಯಾರಾದರೂ ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರದ್ದು ರಿವ್ಯೂ ನೋಡಿರುವಾಗ, ಇಲ್ಲ ಅವ್ರು ಹಾಗೆ ಸುಮ್ಮನೆ ಹೇಳುವಾಗ, ಸೇಲ್ ಮಾಡುವಾಗ ಹೇಳ್ತಾರೆ, ಬಟ್ ಡೆಫಿನೆಟಾಗಿ ಆ ರೀತಿ ಕೊಡಲ್ಲ ಅವರು ಅನ್ನೋ ಥರ ಇತ್ತು. ನನ್ನ ಹಸ್ಬೆಂಡ್ಗೆ ನಾನು ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಲಕ್ಷ ಇರಲಿ ಕೋಟಿ ಇರಲಿ ತೊಗೊಂಡು ಬರ್ಬೋದು, ಲೈಕ್ ನಮ್ಮ ಜಾತಕಕ್ಕೆ ಆಗುತ್ತಾ ಆಗಲ್ವಾ ಎಲ್ಲ, ಇಷ್ಟೊತ್ತಿಗೆ ನಾನು ಎಷ್ಟು ಡೈಮಂಡ್ ತೊಗೊಂಡು ಇಟ್ಕೊಳ್ತಾ ಇದ್ದೆ. ಬಟ್ ನನಗೆ ಆಗಲ್ಲ ಅಂತ ಒಬ್ಬರು ಜ್ಯೋತಿಷ್ಯ ಅವರು ಹೇಳಿದರು. ಅದು ಯಾವಾಗ ಅಂತಂದರೆ, ನಾನು ಒಂದು ಡಿಗ್ರಿಯಲ್ಲಿರುವಾಗ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಸತಿ ತೊಗೊಳೋದಕ್ಕಿಂತ, ಹಾಕ್ತಾ ಇದ್ದೀನಿ ಅಮೌಂಟ್ ಅಲ್ವಾ, ತೊಗೊಳೋದಕ್ಕಿಂತ ಮುಂಚೆ ಜಸ್ಟ್ ಒಂದು ಸತಿ ಕೇಳೋಣ ಅಂತ. ಇದು 2 ಇಯರ್ಸ್ ಬ್ಯಾಕ್ನು ಒಂದು ಸತಿ ಕೇಳಿದ್ದೆ. ಅದು ರಿಯಲ್ ಫುಲ್ಲು ಡೈಮಂಡ್ ರಿಂಗ್, ಅದೇ ವಂಕಿ ರಿಂಗ್ ತೊಗೊಳ್ತಾ ಇದ್ನಲ್ಲ, ಆ ಟೈಮಲ್ಲೂ ಕೂಡ ತೊಗೊಂಡಿದ್ದೆ. ಅದೇ 50,000 ಆಗಿತ್ತು. ಇದೂ ಕೂಡ 50,000ಗೆ ಗ್ರಾಮ್ಸ್ ಕಡಿಮೆಯಲ್ಲಿ ಬರ್ತಾಯಿತ್ತು ನನಗೆ ಡೈಮಂಡ್. ಲಾಸ್ಟ್ ನಾನು ವಂಕಿ ರಿಂಗ್ ತೊಗೊಳಕ್ಕೆ ಹೋಗುವಾಗ ಆವಾಗ್ಲೂ ಕೂಡ ನಾನು ಕೇಳಿದೆ. ಆವಾಗ ಆಗಲ್ಲ, ಇದು ಪ್ಯೂರಲ್ಲಿ ಆಗೋದೇ ಇಲ್ಲ ನಿಮಗೆ
ನಿಮಗೆ ಅನ್ನೋ ಥರ ಹೇಳಿದರು. ನಮ್ಮ ಜ್ಯೋತಿಷ್ಯ ಏನು ನೋಡ್ತಾರಲ್ಲ ನಮ್ಮ ರೆಗ್ಯುಲರ್ ಆಗಿ ಅವ್ರ ಹತ್ರ ಕೇಳಿರುವಾಗ ಆಗಲ್ಲ ಇದು ನಿಮಗೆ ಅಂತ ಹೇಳಿದರು. ಸೊ ಅದು ಪ್ಯೂರಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಇದು ಕ್ಯಾರೆಟ್ ಲೈನಲ್ಲಿ ಸ್ವಲ್ಪನೇ ಡೈಮಂಡ್ ಇರುತ್ತೆ ಅಲ್ವಾ, ಲೈಕ್ ಅಷ್ಟೇ ಒಂದು ಸ್ವಲ್ಪ ಅಂತಂದರೆ 1 ಮಿಲಿಯನ್ 2 ಮಿಲಿಯನ್ ಆ ರೀತಿ ಇರುತ್ತೆ ಅಲ್ವಾ. ಜಸ್ಟ್ ಕೇಳೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಜ್ಯೋತಿಷ್ಯ ಅವ್ರ ಹತ್ರ ಕೇಳಿದೆ, ಫೋನ್ ಮಾಡಿದೆ. ಒಂದು ವೀಕ್ ಅವ್ರು ಏನು ನೆಗೆಟಿವ್ ಆಗಿ ಹೇಳಿಬಿಡ್ತಾರೆ, ನನಗೆ ಅದ್ರ ಮೇಲೆ ಆಸೆ ಆಗಿಬಿಟ್ಟಿತ್ತು, ತೊಗೊಳ್ಳೇಬೇಕು, ಗೊತ್ತಿಲ್ದಿರಂಗೆ ತೊಗೊಂಡ್ಬಿಟ್ರೆ ಅದೇ ದೇವ್ರಿಗೆ ಕ್ಷಮಿಸ್ತಾನೆ ಅನ್ನೋ ಥರ ನಾನು ಹಂಗೆ ಯೋಚನೆ ಮಾಡಿ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದೆ. ಅದು ಮಾಂಗಲ್ಯ ಚೈನ್ ಅಲ್ವಾ, ಸ್ವಲ್ಪ ಆಟ ಆಡಬಾರ್ದು ಈ ಥರ ವಿಚಾರದಲ್ಲಿ. ಸೊ ನನ್ನ ತಲೆಯಲ್ಲಿ ಏನು ಬಂತು, ನೋ ಪ್ರಾಬ್ಲಮ್, ನನಗೇನು ಪ್ರಾಬ್ಲಮ್ಮೇ ಬೇಡ, ಜಸ್ಟ್ ಒಂದು ಸತಿ ಕೇಳೋ ವಿಚಾರ ಕೇಳಿಬಿಡೋಣ. ಯಾಕಂದರೆ ನನ್ನ ತಲೆಯಲ್ಲಿ 1 ವೀಕಿಂತ ಹಿಂಗೆ ಗ್ರೈಂಡರ್ ಥರ ರುಬ್ಬಿಟ್ಟಿದ್ದೆ ನನ್ನ ತಲೆಯಲ್ಲಿ, ತೊಗೋಬೇಕು ಅಂತ. ಇಷ್ಟಪಟ್ಟಿರೋ ವಸ್ತುನ ನಾನು ತೊಗೊಳ್ದಿರ ಇರಲ್ಲ. ಸೊ ಫಸ್ಟ್ ಆಫ್ ಆಲ್ ನೋಡೋಕ್ಕೆ ಹೋಗಲ್ಲ. ಅದು ಇಷ್ಟ ಆದರೆ ತೊಗೊಂಡ್ಲೇಬೇಕು, ಅದನ್ನ ಏನಾದರೂ ಆಗಿರಲಿ. ನಾನು ಆ ಟೈಮಿಗೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ತೊಗೊಳ್ತೀನಿ. ಅಷ್ಟು ಕಷ್ಟಪಡ್ತೀನಿ ಆವಾಗ. ನನಗೆ ತೊಗೊಳ್ಳೇಬೇಕು ಈ ವಸ್ತುನ, ನನಗೆ ತೊಗೋಬೇಕಂತಂದರೆ ನಾನು ತೊಗೊಳ್ತೀನಿ. ಸೊ ಆ ರೀತಿ ಕೆಲಸ ಮಾಡಿಬಿಟ್ಟು ತೊಗೊಳ್ತೀನಿ. ನನ್ನ ಹಸ್ಬೆಂಡ್ಗೂ ಗೊತ್ತು, ನೀನು ಹಠ ಹಿಡಿದ್ರೆ ನೀನು ಬಿಡಲ್ಲ ಅಂತ ಹೇಳ್ತಾರೆ ಅವ್ರು ಯಾವಾಗಲೂ ನನಗೆ. ಸೊ ಆಯಿತು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನೀನು ತೊಗೊಳ್ಬೋದು. ಅವ್ರಿಗೆ ಗೊತ್ತಿಲ್ಲ ನನಗೆ ಬ್ಯಾಕ್ಗ್ರೌಂಡಲ್ಲಿ ನನ್ನ ಜಾತಕಕ್ಕಾಗತ್ತೆ ಆಗಲ್ಲ ಅಂತ. ಅದು ಅವ್ರು ಕೇಳಬಾರ್ದು ಅನ್ನೋದು ಕೂಡ ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ. ಸೊ ಫೈನಲ್ಲಾಗಿ ನಾನು ನಮ್ಮ ಜ್ಯೋತಿಷ್ಯ ಅವ್ರ ಹತ್ರ ಕೇಳಿರುವಾಗ ಇಲ್ಲ ಇದು ಆಗೋದಿಲ್ಲ ಅಂತ ಅಂದರು. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ನನ್ನ ಮೀನ ರಾಶಿ ಲೆಕ್ಕ ಇದೆಲ್ಲ ನೋಡಿಕೊಂಡು ChatGPT ಇವಾಗೇನು AI ಇದಲ್ವಾ, ಸೊ ಅಲ್ಲಿಗೂ ಕೂಡ ಕೇಳಿದರು, ಇಲ್ಲ ಚೆನ್ನಾಗಿದೆ ನೀನು ಹಾಕ್ಕೋಬೋದಿತ್ತು ಅಂತ ಹೇಳಿಬಿಟ್ಟು ಆಮೇಲೆ ನಾನು ಒಂದ್ಸತಿ ನೋಡ್ತೀನಿ ಅನ್ನೋ ಥರ ನೋಡಿ ಅವ್ರಿಗೆ ಇಷ್ಟ ಆಗಿತ್ತಲ್ವ, ನಾನು ಒಂದು ಸತಿ ನೋಡ್ತೀನಿ ತಡಿ ಅಂತ ಹೇಳಿಬಿಟ್ಟು ನೋಡಿದ್ರು. ಅವರು ಹೇಳಿದರು ಇಲ್ಲ ಬೇಡ, 1 ಮಿಲಿನೂ ಕೂಡ ಅದು ಡೈಮಂಡೇ, ನಿನ್ನ ಬಾಡಿಗೆ ಅದು ಟಚ್ ಆಗಬಾರ್ದು ಅನ್ನೋ ಥರ ಹೇಳಿದ್ರು. ಸೊ ಓಕೆ ಫೈನ್ ಅಂತ ಹೇಳಿಬಿಟ್ಟು ಬೇಜಾರಾಗೋಯ್ತು ಗೈಸ್ ನನಗೆ. ಫೈನಲಾಗಿ ನನ್ನ ಬರ್ತ್ಡೇದು ಸೆಲ್ಫ್ ಗಿಫ್ಟು ನಾನು ತೊಗೊಳಕ್ಕೆ ಆಗಲಿಲ್ಲ. ಅದೊಂದು ಹೋಯ್ತಾ. ನೆಕ್ಸ್ಟು ನೋಡೋಣ ಏನಾದರೂ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಇದೇನು ಗ್ಯಾಜೆಟ್ಸ್ ಅಲ್ವಾ, ಸೊ ಏನು ಪ್ರಾಬ್ಲಮ್ ಇಲ್ಲ, ತೊಗೊಳ್ತೀನಿ. ಏನು ತೊಗೊಳ್ತೀನಿ ಅನ್ನೋದು ಸರ್ಪ್ರೈಸ್ ಆಗಿರಲಿ ನನ್ನ ಬರ್ತ್ಡೇಗೆ. ಸೊ ಡೆಫಿನೆಟಾಗಿ ನನ್ನ ಬರ್ತ್ಡೇ ದಿನ ಸೆಲ್ಫ್ ಗಿಫ್ಟನ್ನ ತೊಗೊಂಡ್ಬಿಟ್ಟು ನಾನು ನಿಮಗೆ ವ್ಲಾಗ್ನ ಮಾಡ್ತೀನಿ ಒಂದು ಸತಿ. ಸೊ ಅಷ್ಟೇ ಗೈಸ್, ಇದು ಒಂದು ಹೇಳಬೇಕಾಗಿತ್ತು. ಫೈನಲಾಗಿ ನನ್ನ ಸೆಲ್ಫ್ ಗಿಫ್ಟು ನನ್ನ ಲೀಸ್ಟಲ್ಲೇ ಇಲ್ಲ ಅನ್ನೋ ಥರ ಆಯಿತು. ಬೇಜಾರಾಯಿತು, ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತಂದರೆ ನನಗೆ 1-2 ದಿನ ಅದೇ ಯೋಚನೆ ಮಾಡಿಬಿಟ್ಟಿದ್ದೀನಿ. ಬೇಡ ಅಂದರು ಅನ್ನೋ ಥರ ಅದು ತಲೆಯಲ್ಲಿ ಹಂಗೆ ಕುತ್ಕೊಂಡಿತ್ತು ನನಗೆ. ಅದು ನೋಡಿ ಗೈಸ್, ನಾನು ನಿಮಗೆ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಲ್ಲ, ಅಷ್ಟು ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಇನ್ನೂ ನೀಟಾಗಿ ಕ್ಲಿಯರಾಗಿ ವೀಡಿಯೋ ಮಾಡಿಲ್ಲ, ಬಟ್ ಅಷ್ಟು ಚೆನ್ನಾಗಿತ್ತು ಅದು. ನನಗೆ ತುಂಬಾ ಇಷ್ಟ ಆಗಿತ್ತು ಗೈಸ್. ಗೊತ್ತಿಲ್ಲ, ಆಮೇಲೆ ಏನೇನೋ ಯೋಚನೆ ಮಾಡಿದ್ದೀನಿ, ನನ್ನ ಮಗಳ ಹೆಸರಲ್ಲಿ ತೊಗೋಬೋದು, ನಮ್ಮ ಮಮ್ಮಿ ಹೆಸರಲ್ಲಿ ತೊಗೋಬೋದು ಅಂತ. ಇಲ್ಲ, ನನ್ನ ಬಾಡಿಗೆ ಅದು ಹಾಕ್ಕೊಂಡ್ರೆ ಆಗಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಬಿಟ್ಟೆ ಗೈಸ್, ಇನ್ನೇನಿಲ್ಲ. ಸೊ ನೆಕ್ಸ್ಟು ಇನ್ನೊಂದು, ನಾನು ಮೊನ್ನೆ ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ನಲ್ವ. ಯೂಶ್ವಲಾಗಿ ನಾನು ಹೇಳಿದ್ದೆ ನಿಮಗೆ, ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳಕ್ಕೆ ಅಂತ ಹೋಗಿರುವಾಗ ಇಷ್ಟೆಲ್ಲ ಡಿಸಪಾಯಿಂಟ್ ಆಯಿತು. ಹಾಗೆ ಲೈಕ್ ನನಗೆ ಬೇಡ ಅಂತ ಅನಿಸ್ತು, ಹೋಗೋದು ಬೇಡ, ಪಾಪು ಇರ್ತಾಳಲ್ವ, ಸೊ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ನಾನು ಕ್ರೇಪ್ ಸಿಲ್ಕಲ್ಲಿ ತೊಗೊಂಡಿದ್ದೀನಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಮತ್ತೆ ನೀವು ನನಗೆ ಇದು ಮೆಸೇಜ್ ಹಾಕ್ತೀರಾ, ಲೈಕ್ ಕಮೆಂಟ್ ಮಾಡ್ತೀರಾ. ನಾನು ಕ್ರೇಪ್ ಸಿಲ್ಕ್ ತೊಗೊಳ್ಳೋದು. ಯೂಶ್ವಲಾಗಿ ನನ್ನ ಹತ್ರ ಇವಾಗ ಆಲ್ಮೋಸ್ಟ್ 4 ಸ್ಯಾರಿ ಬಂದಿದೆ ಕ್ರೇಪಲ್ಲಿ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಅಷ್ಟು 4 ಸೀರೆ ತೊಗೊಳ್ಳೋದು, 1 ಸೀರೆ KSICಯಲ್ಲಿ ತೊಗೋಬೋದಿತ್ತು. ಬಟ್ ಇವಾಗ ನನಗೆ ಬೇಡ, ಕ್ರೇಪ್ ಸಿಲ್ಕಲ್ಲಿ ಸ್ವಲ್ಪ ಎಲ್ಲ ಕಲೆಕ್ಷನ್ಸ್ ಎಲ್ಲ ಮಾಡಿಕೊಂಡು ನನಗೆ ಯಾವುದು ಬೇಕೋ ಆ ಥರದ್ರಲ್ಲಿ ನಾನು KSICಯಲ್ಲಿ ತೊಗೊಳ್ಳೋಣ, ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವೇಟ್ ಮಾಡ್ತಿದ್ದೆ. KSICನ ತೊಗೊಳ್ಳೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಸೀರೆಗೂ, ಏನು ಕ್ರೇಪ್ ಸಿಲ್ಕ್ ಸೀರೆಗೂ ಮತ್ತು KSIC ಸೀರೆಗೂ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಆದರೆ ಉಟ್ಕೊಂಡಿರುವಾಗ ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡಿದರೆ ಎರಡೂ ಒಂದೇ ಥರ ಅನ್ನೋ ಥರ ಕಾಣಿಸುತ್ತೆ. ಬಟ್ ಡಿಫ್ರೆನ್ಸ್ ಅಂತೂ ತುಂಬಾ ಇರುತ್ತೆ. ಹೆವಿ ಆಗಿರೋದು ತೊಗೋಬೋದು, ಇಲ್ಲ ಸ್ವಲ್ಪ 100 ಗ್ರಾಮ್ಸ್ 80 ಗ್ರಾಮ್ಸ್
120 ಗ್ರಾಮ್ಸ್ ಎಲ್ಲ ತೊಗೊಳ್ಬೋದು. ಸೊ ನಾನು ಕ್ರೇಪ್ ಸಿಲ್ಕಲ್ಲಿ ಯಾವ ಸೀರೆನ ತೊಗೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಲಾಸ್ಟ್ ಟೈಮ್ ವ್ಲಾಗಲ್ಲೇ ತೋರಿಸಿದ್ದೆ. ಬಟ್ ಇದರಲ್ಲೂ ಕೂಡ ನಾನು ಮನೆಗೆ ಬಂದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಯಾವುದು ತೊಗೊಂಡೆ ಏನು ಅಂತ. ಸೊ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ಇದೇ ಸೀರೆನೇ ನಾನು ತೊಗೊಂಡಿರೋದು. ಸೊ ನೋಡಿ ಈ ರೀತಿ ಇದೆ ನೋಡಿ. ಇದು ಬಂದುಬಿಟ್ಟು ಸ್ವಲ್ಪ ಗ್ರಾಮ್ಸ್ 100 ಗ್ರಾಮ್ಸ್ ಅನಿಸುತ್ತೆ. 100 ಗ್ರಾಮ್ಸಲ್ಲಿ ಇರೋದು ಇದು ಸೀರೆ. ಆನಿಯನ್ ಕಲರ್ ನೋಡಿ. ಆಮೇಲೆ ಇದು ಮಾರ್ಕು ಕೂಡ ಇದೆ, ನಿಮಗೆ ತೋರಿಸ್ತೀನಿ. ಒಂದೇ ನಿಮಿಷ. ಸೊ ಗೈಸ್ ನೋಡಿ, ಈ ರೀತಿ ಮಾರ್ಕ್ ಇರುತ್ತೆ ಸೀರೆಗೆ. ಇದು ಗ್ರಾಮ್ಸ್ ಹಾಕಿಲ್ಲ. ಲಾಸ್ಟ್ ಟೈಮ್ ನಾನು ತೊಗೊಂಡಿರುವಾಗ ಗ್ರಾಮ್ಸ್ ಹಾಕಿದ್ರು, ಬಟ್ ಅದು ಬೇರೆ ಶಾಪ್ ಅಲ್ವಾ, ಸೊ ಅದಕ್ಕೆ ಈ ಸೀರೆನೇ ನಾನು ತೊಗೊಂಡಿರೋದು. ಇದನ್ನು ನೀವು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಗೂಗಲಲ್ಲಿ ಆ್ಯಡ್ ಮಾಡಿದ್ರೂ ಕೂಡ ಇದು ಮಾರ್ಕ್ ತೋರಿಸುತ್ತೆ. ಓಕೆನಾ? ಜಸ್ಟ್ ಇದನ್ನು ಸೆಲ್ ಮಾಡೋಕ್ಕೆಲ್ಲ ಆಗಲ್ಲ, ಬಟ್ KSICನ ಮಾತ್ರ 100% ಸೆಲ್ ಮಾಡ್ಬೋದು. 100% ಸೆಲ್ ಮಾಡ್ಬೋದು. ಬಟ್ ಈ ಸೀರೆನ ಸೆಲ್ ಮಾಡೋಕ್ಕಾಗಲ್ಲ. ಜಸ್ಟು ಈ ಸೀರೆ ಲಾಸ್ಟ್ ಸುಮಾರಷ್ಟು ಅದೇ ನಾನು ಬೇರೆ ಬೇರೆ ಕಲರ್ಸ್ ಎಲ್ಲ ತೊಗೊಂಡಿದ್ದೀನಲ್ವ, ಈ ಕಲರ್ ಒಂದು ಆಸೆ ಇತ್ತು ನನಗೆ ತೊಗೋಬೇಕು, ಆನಿಯನ್ ಕಲರ್ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮೇಲೆ, ನೋಡ್ಬೋದು ನೀವು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ಸೀರೆನ ತೊಗೊಂಡೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇದು ಒಂದು 100 ಗ್ರಾಮ್ಸ್ ಇರ್ಬೋದು. 100 ಗ್ರಾಮ್ಸ್ ಅವ್ರು ಹೇಳಿದ್ರು ಗ್ರಾಮ್ಸ್ ನನಗೆ, ಬಟ್ ಅಂದಾಜು ನನಗೆ ನೆನಪಿಲ್ಲ ಗೈಸ್. ಬಟ್ 100 ಗ್ರಾಮ್ಸ್ ಇದೆ, ನೋಡಿದರೆ ಗೊತ್ತಾಗುತ್ತೆ. ಬಟ್ 70 ಗ್ರಾಮ್ಸು 80 ಗ್ರಾಮ್ಸ್ ಎಲ್ಲ ಇದೆಲ್ಲ ಒಂದು ತುಂಬಾ ಇಷ್ಟು ಚಿಕ್ಕ ಸಣ್ಣಗಿರ್ತಾರಲ್ವ, ಆ ಥರದವರು ವೇರ್ ಮಾಡ್ಬೋದು. ಬಟ್ ಇದಂತೂ ಸೂಪರಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಸೀರೆ. ಆಮೇಲೆ ಅದು ತಿಕ್ಕಾಗಿರುತ್ತೆ, ಲೈಕ್ ಇಷ್ಟು ಬಟ್ಟೆನೂ ಇರಲ್ಲ, ಇಷ್ಟು ಇದುವಾಗೂ ಇರಲ್ಲ. ಅದು ತೆಳ್ಳಗೆ ಒಂಥರ ಹಿಂಗೆ ಹಾಕ್ಕೊಂಡ್ರೆ ಕಾಣಿಸುತ್ತೆ, ಆ ರೀತಿ ಇರುತ್ತೆ. ಬಟ್ ಇದು ಹಾಗಿಲ್ಲ. ಸೊ ಇರಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ. ಇದಕ್ಕೆ ನಾನು ಪೇ ಮಾಡಿರೋದು 7500 ರುಪೀಸ್. ಇದಕ್ಕೆ ನಾನು ಪೇ ಮಾಡಿರೋದು. ಬಟ್ ವರ್ತ್ ಇದೆ ಗೈಸ್. ನಾನು ತೊಗೊಂಡಿರೋದು ಈ ಕಲರ್ ಒಂದು ಆ್ಯಡ್ ಆನ್ ಆಯಿತು ಕ್ರೇಪ್ ಸಿಲ್ಕಲ್ಲಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಇದು ಸೆಲ್ಫೇ ಬರುತ್ತೆ, ಬ್ಲೌಸ್ ಇದೇ ಕಲರ್ ಬರುತ್ತೆ. ಬಟ್ ಇದನ್ನು ನಾನು ಸ್ಟಿಚ್ ಮಾಡಿಸಲ್ಲ, ಬೇರೆ ಕಲರ್ ಆಲ್ಟರ್ನೇಟ್ ಕಲರ್ ಯಾವುದಾದ್ರೂ ನೋಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇದಕ್ಕೆ ಯಾವ ಕಲರ್ ಆಗುತ್ತೆ, ಯಾವ ಕಲರ್ ಬ್ಲೌಸ್ ವೇರ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ ಅಂತ ನನಗೆ ಕಾಮೆಂಟ್ ಮಾಡಿ. ಯಾವುದಾದ್ರೂ ನಿಮಗೆ ಗೊತ್ತಿದ್ದರೆ ಜಸ್ಟ್ ನಾನು ಕೂಡ ಡಿಸೈನರ್ ಹತ್ರ ತೊಗೊಂಡು ಹೋಗ್ತೀನಿ. ಅವರೇನಾದರೂ ಹೇಳಿದರೆ ಇನ್ ಕೇಸ್ ನೋಡ್ತೀನಿ, ಟ್ರೈ ಮಾಡ್ತೀನಿ. ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತದೆ, ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತದೆ ಅಂತ ಲೈಕ್ ಇರ್ತಾವಲ್ಲ ಅವ್ರ ಹತ್ರ ಬ್ಲೌಸಸ್. ಸೊ ಜಸ್ಟ್ ಕೇಳ್ತೀನಿ ಅವ್ರ ಹತ್ರನೂ. ಇಲ್ಲ ಅಂದರೆ ನನಗೆ ಯಾವುದು ಇಷ್ಟ ಆಗುತ್ತೋ ಅದರಲ್ಲೇ ಲೈಕ್ ಸ್ಟಿಚ್ ಮಾಡಿಸ್ಕೋತೀನಿ, ಯಾವುದು ಬೇಕು ಏನು ಅಂತ. ಅವ್ರಿಗೆ ಬಟ್ಟೆ ಹೇಳಿದರೆ ಇದೇ ಥರ ತೊಗೊಂಡು ಬನ್ನಿ ಅಂತಂದರೆ ತೊಗೊಂಡು ಬಂದು ಸ್ಟಿಚ್ ಮಾಡಿಸಿ ಕೊಡ್ತಾರೆ. ಸೊ ನೋ ಪ್ರಾಬ್ಲಮ್, ಅವ್ರ ಹತ್ರ ಹೊಲ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ 4 ಕ್ರೇಪ್ ಸಿಲ್ಕ್ ಸ್ಯಾರಿದು ಬ್ಲೌಸಸ್ ಹೊಲಿಸ್ಬೇಕು. ಇವಾಗ ಡಯಟ್ ಎಲ್ಲ ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ಸಣ್ಣ ಆಗ್ತೀನಿ, ಆಮೇಲೆ ಹೊಲಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ವೇಟ್ ಮಾಡ್ತಾಯಿದ್ದೀನಿ ಗೈಸ್, ಇನ್ನೇನು ಇಲ್ಲ. ಅದಕ್ಕೆ ಕೊಟ್ಟಿಲ್ಲ ಇಷ್ಟು ದಿನ. ಬಟ್ ವರಮಹಾಲಕ್ಷ್ಮಿ ಅಷ್ಟೊತ್ತಿಗೆ 1-2 ಬ್ಲೌಸ್ ಆದರೂ ಹೊಲಿಸ್ಕೊಂಡು ಇಟ್ಕೋತೀನಿ. ಸೊ ಅಷ್ಟೇ ಗೈಸ್. ಹೇಗಿತ್ತು ಈ ವಿಡಿಯೋ? ನನ್ನ ಸೆಲ್ಫ್ ಗಿಫ್ಟು ಏನು ತೊಗೋಬೋದು ಅನ್ನೋದನ್ನ ಕಾಮೆಂಟ್ ಮಾಡಿ. ಯಾವುದಾದ್ರೂ ನಿಮ್ಮ ಐಡಿಯಾಸ್ ಏನಿರ್ಬೋದು ಅಂತ ಒಂದು 40,000 ಒಳಗಡೆ ಇದ್ದರೆ ಹೇಳಿ. ಏನಿರ್ಬೋದು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತು ಸೊ ಈ ಡ್ರೆಸ್ಸು ನಿಮಗೇನಾದರೂ ಇಷ್ಟ ಆದರೆ ಕಾಮೆಂಟ್ ಮಾಡಿ, ನಾನು ಟ್ಯಾಗ್ ಮಾಡಿರ್ತೀನಿ ಡ್ರೆಸ್ನ. ನೆಕ್ಸ್ಟ್ ಶಾರ್ಟ್ ವೀಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇನ್ ಕೇಸ್ ಬೇಕಂತಂದರೆ
ಪರ್ಚೇಸ್ ಮಾಡ್ಕೋಬೋದು. ಇದು ಮಿಂತ್ರದಲ್ಲೇ ತೊಗೊಂಡಿರೋದು. ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್.